ಬೆಳಗಾವಿಯಲ್ಲಿ ಪಂಚಮಸಾಲಿ ಹೋರಾಟದ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮೇಲೆ ಕಲ್ಲು ಎಸೆದಿದ್ದ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಲಾಠಿ ಚಾರ್ಜ್ ಆಗಿತ್ತು, ಹಿಂಸಾತ್ಮಕ ರೂಪ ತಳೆದಿತ್ತು. ಪಂಚಮಸಾಲಿಗಳ ಹೋರಾಟ, ಪೊಲೀಸರಾಗೂ ಕೂಡ ಅಲ್ಲಿ ಸಂದರ್ಭದಲ್ಲಿ ಗಾಯಗಳಾಗಿತ್ತು. ಯಾರು ಕಲ್ಲು ಹೊಡೆದಿದ್ರಲ್ಲ ಅವ್ರ ಮೇಲೆ ಎಫ್ಐಆರ್ ಆಗಿದೆ. 5 ಜನರ ಮೇಲೆ ಸ್ವಯಂ ಪ್ರೇರಿತ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಹಿರೇಬಾಗೇವಾಡಿ ಪೊಲೀಸರು. ನಿಂಗಪ್ಪ ಬಣದ್, ರಾಮಗೌಡ ಪಕೀರ್ಗೌಡ, ಉಮೇಶ್ ಇಂಗಳೇವಾರ್, ಮಂಜುನಾಥ್ ಬೆಂಡಿಗೇರಿ, ಮಂಜುನಾಥ್ ಗುಮ್ಮಗೋಳ್ ಇತರರ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ. ಕರ್ತವ್ಯ ನಿರತ ನೌಕರರಿಗೆ ಅಡ್ಡಿಪಡಿಸಿ ಹಲ್ಲೆ ಮಾಡಿದ್ದಾರೆ, ಕೊಲೆಗೆ ಯತ್ನಿಸಿದ್ದಾರೆ ಅನ್ನುವಂತಹ ಆರೋಪ. ಸಾರ್ವಜನಿಕ ಆಸ್ತಿ ಹಾನಿ ಮಾಡಿದ್ದಾರೆ ಎಂದು ದೂರು ದಾಖಲು ಮಾಡಿಕೊಂಡಿದ್ದಾರೆ. ಘಟನೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿ 17 ಜನರಿಗೆ ಗಾಯಗಳಾಗಿದೆ. ನೋಡಿ, ನಿನ್ನೆ ಯಾವ ರೀತಿ ಲಾಠಿ ಚಾರ್ಜ್ ಆಗಿತ್ತು ಅಂತ ನೋಡಿದ್ವಿ. ಈ ಸಂದರ್ಭದಲ್ಲಿ ಕಲ್ಲು ಹೊಡೆದಿದ್ರು ಪ್ರತಿಭಟನಾಕಾರರು, ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡಿದರು. ಸಾವಿರಾರು ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕೋಕೆ ಹೊರಟಿದ್ರು. ನೋಡಿ, ಪೊಲೀಸರು ಗಾಯಗೊಂಡಿದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಕೈ ಗಾಯ ಆಗಿದೆ, ಕೆಲವೊಬ್ಬರಿಗೆ ಬೆನ್ನು ಮೂಳೆ ಗಾಯ ಆಗಿದೆ, ಕೆಲವೊಬ್ಬರು ತಲೆಗೆ ಹೊಡೆದಿದ್ದಾರೆ. ಅಂದರೆ ಕಲ್ಲು ಬಿದ್ದಿರೋದು ಪೊಲೀಸರು ಕೆಲವೊಬ್ಬರು. ಆದರೆ ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರಿಗೂ ಕೂಡ ಪೊಲೀಸರು ಹೊಡೆದಿದ್ದಾರೆ. ಲಾಠಿ ಚಾರ್ಜ್ ಕೆಲವೊಬ್ಬರಿಗೆ ತಲೆ ಹೊಡೆದಿದೆ, ಕೆಲವೊಬ್ಬರಿಗೆ ಬೆನ್ಮೂಳೆ ಮುರಿದಿದ್ದಾವೆ, ಕೈಕಾಲು ಮುರಿದಿದ್ದಾವೆ. ಆ ಕಡೆಯಿಂದಲೂ ಕೂಡ ಆಕ್ರೋಶ ಇದೆ. ಪೊಲೀಸರು ಕೂಡ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಈಗ ಸುಮೋಟೋ ಕೇಸ್ ಅಂದರೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಳ್ಳಲಾಗಿದೆ 5 ವಿರುದ್ಧ ಇಲ್ಲಿ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಯಾರ್ಯಾರೆಲ್ಲ ನೌಕರರಿಗೆ ಅಥವಾ ಪೊಲೀಸರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೋ, ಹಲ್ಲೆ ಮಾಡಿದ್ದಾರೋ, ಕಲ್ಲೆಸೆದಿದ್ದಾರೋ, ಅದರಲ್ಲಿ ಪೊಲೀಸ್ ಜೀಪ್ ಹೊಡೆದಿದ್ದಾರೋ, ಅಂದರೆ ಸಾರ್ವಜನಿಕ ಆಸ್ತಿ ಹಾನಿ ಮಾಡಿದಂತಹ ಒಂದು ಪ್ಲ್ಯಾನ್ ಕೂಡ ಇತ್ತು ಇದರಲ್ಲಿ. 5 ವಿರುದ್ಧ ಎಫ್ಐಆರ್ನ ಮಾಡಲಾಗಿದೆ. ಈಗ ಇದರ ಬಗ್ಗೆ ಸ್ಪಷ್ಟನೆಯೂ ಕೂಡ ಈಗಾಗಲೇ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅಂದರೆ ಇನ್ಸ್ಪೆಕ್ಟರ್ ಸೇರಿ 17 ಜನರಿಗೆ ಇಲ್ಲಿ ಗಾಯಗಳಾಗಿತ್ತು. 7 ಸರ್ಕಾರಿ ಬಸ್ಗಳು, 3 ಪೊಲೀಸ್ ವಾಹನಗಳನ್ನು ಕೂಡ ಜಖಂ ಮಾಡಿದರು ಪ್ರತಿಭಟನಾ ನಿರತರು. ಹಾಗಾಗಿ ಈಗ ಎಫ್ಐಆರ್ ಆಗಿದೆ. ಇದು ಆಕ್ರೋಶಕ್ಕೆ ಕಾರಣ ಆಗುತ್ತೆ ಅಂತ ಅನ್ಸುತ್ತೆ. ಸದನದಲ್ಲಿ ಪ್ರತಿಧ್ವನಿಸುತ್ತೆ ಇದು ನಾಳೆ ಕಂಪ್ಲೀಟ್ ಆಗಿ. ಆಮೇಲೆ ಈಗ ಎಫ್ಐಆರ್ ಕೂಡ ಮಾಡಿರೋದು ಕೂಡ ಪಂಚಮಸಾಲಿಗಳ ಹೋರಾಟಕ್ಕೆ ಇದು ಮತ್ತೊಂದು ರೀತಿ ಅವರ ಹೋರಾಟ ತೀವ್ರ ಸ್ವರೂಪ ಪಡೆಯೋದಕ್ಕೆ ಇದು ಕಾರಣ ಆಗ್ಬೋದು ಅಂತ ನಮಗನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಪಂಚಮಸಾಲಿಗಳು, ಜಯಮೃತ್ಯುಂಜಯ ಸ್ವಾಮೀಜಿ ಆಗಿರ್ಬೋದು, BJP ನಾಯಕರು ಇದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ. ಈಗ ಲಾಠಿ ಚಾರ್ಜ್ ಮಾಡಿರೋದನ್ನು ಈಗ ಅವ್ರ ಮೇಲೆ ಕೇಸ್ ಹಾಕಿರೋದು ಕೂಡ ಸರ್ಕಾರಕ್ಕೂ ಇದು ಸ್ವಲ್ಪ ಮುಜುಗರವನ್ನು ತರಬಹುದು. ಯಾಕಂತ ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ನಿನ್ನೆ ಪ್ರತಿಭಟನೆ ನಡೆಸ್ತಾ ಇದ್ದರು. ಶಾಂತಿಯುತವಾಗಿ ಮಾಡೋಕ್ಕೆ ಯಾವುದೂ ಕೂಡ ನಮ್ಮದು ಅಡ್ಡಿ ಇರಲಿಲ್ಲ ಅಂತ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವರು ಕಾನೂನನ್ನು ಕೈಗೆತ್ತಿಕೊಂಡ್ರು, ಪೊಲೀಸರ ಮೇಲೇ ಹಲ್ಲೆ ಮಾಡೋಕ್ಕೆ ಬಂದರು, ಕೊಲೆ ಮಾಡುವಂಥ ಯತ್ನ, ಈ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಇಲ್ಲಿ. ಹಾಗಾಗಿಯೇ ಪರಿಸ್ಥಿತಿ ನಿಯಂತ್ರಣ ಮಾಡೋಕ್ಕೆ, ಶಾಂತಿಯುತವಾಗಿ ಹೋರಾಟ ಮಾಡಲಿಕ್ಕೆ ನಾವು ಲಾಠಿಯನ್ನು ಕೈಗೆತ್ತಿಕೊಳ್ಳಲೇಬೇಕಾಯಿತು. ಪೊಲೀಸರ ಮೇಲೆ ಜವಾಬ್ದಾರಿ ಇರುತ್ತೆ, ಸರ್ಕಾರದ ಒತ್ತಡ ಇರುತ್ತೆ. ಅಲ್ಲಿ ಏನೇ ಆಗಿದ್ರೂ ಕೂಡ ಸಹಜವಾಗಿ ಅದು ಕಾನೂನು ಸುವ್ಯವಸ್ಥೆ ಏನಾಗಿದೆ ಅನ್ನೋದು ಪ್ರಶ್ನೆ ಆಗ್ತಾ ಇತ್ತು. ಪೊಲೀಸರು ಏನು ಮಾಡಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಯಾರ ಆದೇಶದ ಮೇರೆಗೆ? ಸ್ವಯಂ ಪ್ರೇರಿತವಾಗಿ ಅವರು ಲಾಠಿ ಚಾರ್ಜ್ ಮಾಡಿದ್ದಾರಾ? ಸೂಚನೆ ಬಂದಿರುತ್ತೆ, ಹಾಗಾಗಿ ಮಾಡಿದ್ದಾರೆ. ಆದರೆ ಈಗ ಇಲ್ಲಿ ಆ ಪ್ರತಿಭಟನೆ ಮಾಡಲಿಕ್ಕೆ ಬಂದಂಥವರು 5 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಅವರು ಕಲ್ಲು ಹೊಡೆದಂಥವರು, ಸಾರ್ವಜನಿಕವಾಗಿ ಹಾನಿ ಮಾಡಿದಂಥವರು ಆಸ್ತಿಪಾಸ್ತಿಗಳನ್ನು, ಜೊತೆಗೆ ಹಲ್ಲೆ ಕೂಡ ಮಾಡಿದ್ದಾರೆ ಪೊಲೀಸರ ಮೇಲೆ. ಈ ರೀತಿ ಆರೋಪಗಳನ್ನು ಈಗ ಸ್ವತಃ DC, SP, ಕಮಿಷನರ್ ಎಲ್ಲರೂ ಕೂಡ ಮಾಡಿದ್ದಾರೆ. ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಿದೆ ಈಗ. ಯಾಕಂದರೆ ನಿನ್ನೆ ದೃಶ್ಯಗಳು ನೋಡ್ತಾ ಇದ್ವಿ ನಾವು. ಪೊಲೀಸರ ಒಂದು ಲಾಠಿ ಚಾರ್ಜ್ಗೆ ಪ್ರತಿಯಾಗಿ ಪ್ರತಿಭಟನಾಕಾರರು ಕೂಡ ಕಲ್ಲೆಸೆದಿದ್ದಾರೆ, ವಾಹನಗಳನ್ನು ಜಖಂ ಮಾಡಿದ್ದಾರೆ. ಈ ವೇಳೆ ಪೊಲೀಸರು ಗಾಯಗೊಂಡಿದ್ದರು.